ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರದಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬ ವಾಲಟಲ್ ಮೂಡಿತ್ತು. ಸೋಮವಾರದಿಂದ ಗುರುವಾರದವರೆಗೂ ಮಾರ್ಕೆಟ್ ಸಣ್ಣ ಪುಟ್ಟ ಕರೆಕ್ಷನ್ಸ್ ಆಗ್ತಿತ್ತು. ಆದರೆ ಇವತ್ತು ಶುಕ್ರವಾರ ಮಾರ್ಕೆಟ್ ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೆನ್ಸೆಕ್ಸ್ 400 ಪಾಯಿಂಟ್ ಪ್ಲಸ್ಸಲ್ಲಿ ಟ್ರೇಡ್ ಆಯಿತು. ನಿಫ್ಟಿ 150 ಪಾಯಿಂಟ್ ಪ್ಲಸ್ಸಲ್ಲಿ ಟ್ರೇಡ್ ಆಗಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಸ್ನೇಹಿತರೆ, ಮಾರ್ಕೆಟ್ ಇಷ್ಟು ಇವತ್ತು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಮಾರ್ಕೆಟನ್ನು ಸಪೋರ್ಟ್ ಮಾಡಿದ್ವು ಮತ್ತು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಲೋವರ್ ಇನ್ಫ್ಲೇಷನ್ ಇನ್ USA. ಸ್ನೇಹಿತರೆ, ಕಳೆದ ಒಂದು 2 ವರ್ಷಗಳಿಂದ ಅಮೆರಿಕದಲ್ಲಿ ಬೆಲೆ ಏರಿಕೆ ಅನ್ನೋದು ಕಂಟಿನ್ಯೂ ಆಗಿ ಇನ್ಕ್ರೀಸ್ ಆಗ್ತಿತ್ತು. ಸೊ ಇತ್ತೀಚೆಗೆ ಅಮೆರಿಕದವರು ಒಂದು ರಿಪೋರ್ಟನ್ನು ಬಿಟ್ಟಿದ್ದಾರೆ. ಸ್ವಲ್ಪ ದಿನಗಳಿಂದ ಅಮೆರಿಕದಲ್ಲಿ ಬೆಲೆ ಏರಿಕೆ ನಿಧಾನವಾಗಿ ರಿಡ್ಯೂಸ್ ಆಗ್ತಿದೆ ಅಂತೇಳಿ ಸೊ ಅಮೆರಿಕದ ರಿಸರ್ವ್ ಬ್ಯಾಂಕ್ ಒಂದು ರಿಪೋರ್ಟನ್ನು ಬಿಟ್ಟಿದೆ. ಯಾವಾಗ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ, ಈ ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ಗಳು ಏನು ಮಾಡ್ತಾವೆ ಅಂತಂದರೆ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತವೆ. ಸೊ ಯಾವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಲೋನ್ಸ್ಗಳೆಲ್ಲ ಎಕ್ಸ್ಪೆನ್ಸಿವ್ ಆಗ್ತವೆ, ಜನ ಲೋನ್ಸ್ ತೊಗೊಳ್ಳೋದನ್ನು ಕಮ್ಮಿ ಮಾಡ್ತಾರೆ, ಆರ್ಥಿಕ ಚಟುವಟಿಕೆಗಳು ಕಮ್ಮಿ ಆಗ್ತವೆ. ಸೊ ಯಾವಾಗ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಆಬ್ವಿಯಸ್ಲಿ ರಿಸರ್ವ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟನ್ನು ರಿಡ್ಯೂಸ್ ಮಾಡ್ತವೆ. ಆವಾಗ ಲೋನ್ಗಳೆಲ್ಲ ಚೀಪರ್ ಆಗ್ತವೆ, ಜನ ಹೆಚ್ಚು ಲೋನ್ ತಗೋತಾರೆ, ದುಡ್ಡನ್ನು ಸ್ಪೆಂಡ್ ಮಾಡ್ತಾರೆ, ಆರ್ಥಿಕ ಚಟುವಟಿಕೆ ಹೆಚ್ಚು ನಡೀತವೆ, ಆವಾಗ ಕಂಪ್ನಿಗಳಿಗೆ ಹೆಚ್ಚು ಲಾಭ ಆಗುತ್ತೆ. ಆ ಕಾರಣದಿಂದಾಗಿ ಅಮೆರಿಕದಲ್ಲಿ ಇನ್ಫ್ಲೇಷನ್ ಕಮ್ಮಿಯಾಗಿದೆ, ಇಂಟ್ರೆಸ್ಟ್ ರೇಟನ್ನು ಅಲ್ಲಿರುವಂಥ ರಿಸರ್ವ್ ಬ್ಯಾಂಕ್ ರಿಡ್ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಇವತ್ತು ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಪಾಯಿಂಟ್ ನಂಬರ್ 2, ರುಪಿ ಅಪ್ರಿಷಿಯೇಷನ್ ಅಗೇನ್ಸ್ಟ್ ಡಾಲರ್. ಸ್ನೇಹಿತರೆ, ಕಳೆದ ಒಂದು 15-20 ದಿನಗಳಿಂದ ಭಾರತದ ರೂಪಾಯಿ ಅಮೆರಿಕದ ಡಾಲರ್ ಎದುರುಗಡೆ ಕಂಟಿನ್ಯೂ ಆಗಿ ತನ್ನ ಮೌಲ್ಯವನ್ನು ಕಳ್ಕೊತಾ ಇತ್ತು. ಯಾವಾಗ ರೂಪಾಯಿ ಡಾಲರ್ ಎದುರುಗಡೆ ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ, ಆಬ್ವಿಯಸ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಯಾಕೆ ಅಂತಂದರೆ, ಸೊ ಭಾರತದಲ್ಲಿ ಅವರು ರೂಪಾಯಿ ಫಾರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಒಂದ್ಸಲ ಅದು ಗೇನ್ ಆದಮೇಲೆ ಆ ಹಣವನ್ನು ಅವರು ಡಾಲರಿಗೆ ಕನ್ವರ್ಟ್ ಮಾಡಿದಾಗ ರೂಪಾಯಿಗೆ ಡಾಲರ್ ಎದುರುಗಡೆ ಯಾವುದೇ ರೀತಿ ಮೌಲ್ಯ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ದೇ ವೋಂಟ್ ಇನ್ವೆಸ್ಟ್ ಇನ್ ಟು ದ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್. ಆದರೆ ಲಾಸ್ಟ್ ಒಂದು 3-4 ದಿನಗಳಿಂದ ಸೊ ರೂಪಾಯಿ ಡಾಲರ್ ಎದುರುಗಡೆ ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ತಾ ಇರೋದ್ರಿಂದ ಒನ್ಸ್ ಅಗೇನ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಸ್ನೇಹಿತರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ. ಅವರು ಯಾವಾಗ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಅವರು ಯಾವಾಗ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ. ಅಷ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ. ಆದರೆ ಲಾಸ್ಟ್ ಒಂದು 2 ದಿನಗಳಿಂದ ಒಂದು ಕಡೆಯಿಂದ USA ಇನ್ಫ್ಲೇಷನ್ ರಿಡ್ಯೂಸ್ ಆಗ್ತಿದೆ, ಅಲ್ಲಿರುವಂಥ ರಿಸರ್ವ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟನ್ನು ರಿಡ್ಯೂಸ್ ಮಾಡ್ತಾ ಇದೆ, ರುಪಿ ಡಾಲರ್ ಎದುರುಗಡೆ ಅಪ್ರಿಷಿಯೇಟ್ ಆಗ್ತಿದೆ. ಈ ಎಲ್ಲ ಫ್ಯಾಕ್ಟರ್ಸಿಂದಾಗಿ ಒನ್ಸ್ ಅಗೇನ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದ್ದಾರೆ. 18ನೇ ತಾರೀಕು ಅಂದರೆ ನಿನ್ನೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು 600 ಕೋಟಿಯಷ್ಟು ಶೇರ್ಸ್ಗಳನ್ನು ಇಂಡಿಯಾದಲ್ಲಿ ಬೈ ಮಾಡಿದ್ದಾರೆ. ಅದೇ ಸೇಮ್ ಟೈಮ್ DIS ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2700 ಕೋಟಿಯಷ್ಟು ಶೇರ್ಸ್ಗಳನ್ನು ಬೈ ಮಾಡಿದ್ದಾರೆ. ಈ ಎಲ್ಲ ಫ್ಯಾಕ್ಟರ್ಸಿಂದಾಗಿ ಮಾರ್ಕೆಟ್ ಇವತ್ತು ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು IT ಮತ್ತು ಫಾರ್ಮಾ ಸ್ಟಾಕ್ಸ್ಗಳು. ಸ್ನೇಹಿತರೆ, ಇವತ್ತು ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಬಂದ್ಬಿಟ್ಟು IT ಮತ್ತು ಫಾರ್ಮಾ ಸ್ಟಾಕ್ಸ್ಗಳು. ಎಸ್ಪೆಷಲಿ ಟಾಪ್ IT ಸ್ಟಾಕ್ಸ್ಗಳಾದಂಥ TCS, ಇನ್ಫೋಸಿಸ್, ವಿಪ್ರೋ, ಈ 3 ಸ್ಟಾಕ್ಸ್ಗಳು ನಿಫ್ಟಿನಲ್ಲಿ ಹೆಚ್ಚು ವೇಟೇಜನ್ನು ಹೊಂದಿದ್ದಾವೆ. ಈ ಸ್ಟಾಕ್ಸ್ಗಳೇನಾದರೂ ಮೇಲ್ ಹೋಗಿದ್ದೆ ಆದರೆ ಆಬ್ವಿಯಸ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇವತ್ತು ಈ 3 ಸ್ಟಾಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಈ 3 ಸ್ಟಾಕ್ಸ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ದಾವೆ. ಅದರ ಜೊತೆಗೆ ಟಾಪ್ ಫಾರ್ಮಾ ಕಂಪ್ನಿ ಆದಂಥ ಡಿವಿಸ್ ಲ್ಯಾಬ್ನು ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಸ್ನೇಹಿತರೆ, ಈ ಎಲ್ಲ ಫ್ಯಾಕ್ಟರ್ಸ್ಗಳಿಂದಾಗಿ ಇವತ್ತು ಮಾರ್ಕೆಟ್ ತುಂಬ ಚೆನ್ನಾಗಿ ಟ್ರೇಡ್ ಆಯಿತು. ಸ್ನೇಹಿತರೆ, ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಲಾಸ್ಟ್ ಒಂದು ವಾರದಿಂದ ಕರೆಕ್ಷನಲ್ಲಿದ್ದಂಥ ಮಾರ್ಕೆಟು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಂಟಿನ್ಯೂ ಆಗಿ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿತ್ತು. ಸೊ ಕರೆಕ್ಷನ್ ಆಗ್ತಿರುವಂಥ ಮಾರ್ಕೆಟು 25,750 ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂತು. ಸೊ ಮುಂಚೆನೂ ಮಾರ್ಕೆಟು ಇಲ್ಲಿ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ಇಲ್ಲಿ ಸಪೋರ್ಟ್ ತಗೊಂಡ್ಬಿಟ್ಟು ಮೇಲ್ಗಡೆ ಹೋಗಿತ್ತು. ಸೊ ಇಲ್ಲಿಂದ ಕರೆಕ್ಷನ್ ಆಗ್ತಿರುವಂತ ಮಾರ್ಕೆಟ್ 26,000 ಲೆವೆಲ್ ಇಂದ ಕರೆಕ್ಷನ್ ಆಗಿ ವಾಪಸ್ 25,750 ಲೆವೆಲ್ ಬಂದು ಅಗೇನ್ ಇದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ. ಸೊ ಸಪೋರ್ಟ್ ತಗೊಂಡು ಅಗೇನ್ ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲೆ ಹೋಗ್ತಾ ಇದೆ. ಸದ್ಯಕ್ಕೆ ಮಾರ್ಕೆಟ್ಗೆ
26,000 ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇದೆ. ಒಂದು ವೇಳೆ ಮಾರ್ಕೆಟ್ ಏನಾದ್ರೂ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಏನಾದ್ರೂ ಸಸ್ಟೈನ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಅಪ್ಸೈಡ್ ಮೂವ್ಮೆಂಟಮ್ ಇನ್ ದ ಮಾರ್ಕೆಟ್. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಲಿಲ್ಲ, ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಬಂದ್ಬಿಟ್ಟು ಅಗೇನ್ 25,750 ಲೆವೆಲ್ಗೆ ಬರೋ ಚಾನ್ಸಸ್ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಇಷ್ಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಸಪೋರ್ಟ್ ಮಾಡಿದ್ವು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.